₹5 ಇಟ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸ್ಕ್ಯಾಮ್ ಆಗುತ್ತೆ. ಸೊ ಈ ಸ್ಕ್ಯಾಮು ತುಂಬ ದಿವಸಗಳಿಂದ ನಡೀತಾ ಬಂದಿತ್ತು. ಆದರೆ ಸೆಬಿ ಕಣ್ಣಿಗೆ ಇದು ಬಿತ್ತು. ಸೊ ಸೆಬಿಯವರು ₹1,30,00,000 ಸೀಸ್ ಮಾಡಿದ್ದಾರೆ. ಸೊ ಹಾಗಿದ್ರೆ ಏನಾಗಿದೆ ಈ ಸ್ಕ್ಯಾಮಲ್ಲಿ, ಬನ್ನಿ ನೋಡೋಣ. ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅದಕ್ಕೂ ಮುಂಚೆ ನಾವು ತಿಳ್ಕೊಳ್ಳೋಣ ಫ್ರಂಟ್ ರನ್ನಿಂಗ್ ಅಂತ ಅಂದರೆ ಏನು ಅಂತಂದೇಳಿ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ಸ್ಟಾಕ್ ಬ್ರೋಕರ್ಸ್ಗಳಿಗೆ ಅವರ ಕ್ಲೈಂಟ್ಸ್ಗಳು ಅಥವಾ ಇನ್ವೆಸ್ಟರ್ಸ್ಗಳು ಏನಿರ್ತಾರೆ, ಈ ದೊಡ್ಡ ದೊಡ್ಡ ಹೆವಿ ಏನು ಇನ್ವೆಸ್ಟ್ಮೆಂಟ್ ಏನು ಬರುತ್ತೆ, ಹೆವಿ ಶೇರ್ಸ್ನ ಬೈ ಮಾಡೋದೇನು ಬರುತ್ತೆ, ಅದು ಮುಂಚಿತವಾಗಿ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಸೊ ಯಾರು ಯಾವ ಇದರಲ್ಲಿ ಬೈ ಮಾಡ್ತಾ ಇದ್ದಾರೆ ಅನ್ನೋದು ಇದು ಅವರಿಗೆ ಗೊತ್ತಿರುತ್ತೆ. ಸೊ ಈ ಒಂದು ಮಾಹಿತಿನ ಅವರೇನಾದರೂ ಅವರ ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಏನಾದರೂ ಬೇರೆ ಅವರ ಒಂದು ರಿಲೇಟಿವ್ಸಿಗಾಗಲಿ ಅಥವಾ ಅವ್ರ ಫ್ರೆಂಡ್ಸ್ ಜೊತೆಗಾಗಲಿ ಈ ಒಂದು ಇನ್ಫಾರ್ಮೇಷನ್ನ ಲೀಕ್ ಮಾಡಿದಾಗ ಏನಾಗುತ್ತೆ, ಅದು ಆ ಶೇರ್ನವ್ರು ಮುಂಚೆ ಬೈ ಮಾಡಿಟ್ಕೊಂಡು ಅಲ್ಲಿಂದ ಪ್ರೈಸ್ ಏನಾದರೂ ಮೇಲೆ ಹೋಯ್ತು ಅಂದ್ರೆ ಅವ್ರು ಪ್ರಾಫಿಟ್ ಆಗುತ್ತೆ. ಅವ್ರೇನು ಮಾಡ್ತಾರೆ, ಆ ಪ್ರಾಫಿಟ್ ಬಂದಿರೋದನ್ನ ಇಮಿಡಿಯೇಟಾಗಿ ಎಕ್ಸಿಟ್ ಹಾಕೊಂಡು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಇಟ್ಸ್ ಅನ್ ಇಲ್ಲಿಗಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದಕ್ಕೆ ಕರೆಯೋದು ಫ್ರಂಟ್ ರನ್ನಿಂಗ್ ಅಂತಂದೇಳಿ. ಅಂದರೆ ಮುಂಚೆನೇ ಗೊತ್ತಿರುತ್ತೆ ಇವ್ರು ಇನ್ವೆಸ್ಟರ್ಸ್ಗಳು ಎಲ್ಲಿ ದುಡ್ಡು ಹಾಕ್ತಾ ಇದ್ದಾರೆ ಅಂತಂದೇಳಿ. ಅಲ್ಲಿ ಹೋಗ್ಬಿಟ್ಟು ಇವ್ರು ಆಲ್ರೆಡಿ ಪೊಸಿಷನ್ನ ತೊಗೊಂಡು ಕೂತ್ಕೊಂಡಿರ್ತಾರೆ. ಸೊ ಇಮಿಡಿಯೇಟಾಗಿ ಅಲ್ಲಿ ದುಡ್ಡು ಪಂಪ್ ಆಗುತ್ತೆ, 1-2-3 ಸಾವಿರ ಕೋಟಿ ಪಂಪ್ ಆಗುತ್ತೆ. ಇಮಿಡಿಯೇಟಾಗಿ ಪ್ರೈಸು ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗ್ತಿದ್ದಂಗೆ ಇವ್ರು ಏನು ಮಾಡ್ತಾರೆ, ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ ಏನಿದೆ, ಇದನ್ನು ಔಟ್ಸೈಡ್ ಇನ್ಫಾರ್ಮೇಷನ್ ಲೀಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಇದೊಂದು ಸ್ಟಾಕ್ ಮ್ಯಾನಿಪುಲೇಷನ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇದು ಇಲ್ಲೀಗಲ್ ಸೆಬಿ ರೂಲ್ಸ್ ಪ್ರಕಾರ. ಸೊ ಇದನ್ನು ಮಾಡೋ ಹಾಗಿಲ್ಲ. ಸೊ ಇದಕ್ಕೆ ಫ್ರಂಟ್ ರನ್ನಿಂಗ್ ಅಂತ ಕರೀತಾರೆ. ಅಂದರೆ ಮುಂಚೆನೇ ಇನ್ಫಾರ್ಮೇಷನ್ ಗೊತ್ತಿತ್ತು, ಸೊ ಪೊಸಿಷನ್ ತೊಗೊಳ್ಳೋದು. ಅಂದರೆ ಮುಂಚೆನೇ ಇವ್ರನ್ನ ಲೀಡ್ ಮಾಡೋದು ಗೊತ್ತಿತ್ತು, ಇವ್ರು ಎಂಟ್ರಿ ಆಗಿದ್ದಾರೆ, ಸೊ ಪ್ರೈಸ್ ಮೇಲೆ ಹೋಗಿದ್ದಾರೆ, ಎಕ್ಸಿಟ್ ಆಗಿದೆ. ಸೊ ಇದಕ್ಕೆ ಫ್ರಂಟ್ ರನ್ನಿಂಗ್ ಅಂತ ಕರೀತಾರೆ. ಇದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಸ್ಕ್ಯಾಮ್ ಆಗೋದಕ್ಕೆ ಈ ಫ್ರಂಟ್ ರನ್ನಿಂಗ್ನ ಇಟ್ಕೊಂಡ್ಬಿಟ್ಟೆ ಈ ಒಂದು ₹1,30,00,000 ಇಲ್ಲಿ ಸ್ಕ್ಯಾಮ್ ಆಗಿರೋದು. ಇದು ಆಲ್ಮೋಸ್ಟ್ ಒಂದು 2-3 ವರ್ಷದಿಂದ ನಡೀತಾ ಇತ್ತು. ಸೊ ಸೆಬಿ ಕಣ್ಣಿಗೆ ಬಿದ್ದು ಇತ್ತೀಚೆಗೆ ₹1,30,00,000 ಏನು ಮಾಡಿದ್ದಾರೆ, ಇದನ್ನು ಸೀಸ್ ಮಾಡಿದ್ದಾರೆ. ಸೊ ಹಾಗಿದ್ರೆ ಇದೇನಾಯಿತು ಅಂತ ನೋಡೋಣ ಬನ್ನಿ. ಈ ಒಂದು ಸ್ಕ್ಯಾಮಲ್ಲಿ ಸ್ಟಾಕ್ ಬ್ರೋಕರ್ಸ್ಗಳೇ ಇನ್ವಾಲ್ವ್ ಆಗಿರೋದು. ಒಂದು 3 ಜನ ಬ್ರೋಕರ್ಗಳಿದ್ದಾರೆ. ಆ ಬ್ರೋಕರ್ನ ನೇಮ್ ಇಲ್ಲಿ ಎಲ್ಲೂ ರಿವೀಲ್ ಮಾಡಿಲ್ಲ. ಇದೊಂದು ಏನು ಸ್ಕ್ಯಾಮ್ ಆಗಿದೆ ಇದರದ್ದು ಒಂದು ಸ್ಕ್ಯಾಮ್ ರಿಪೋರ್ಟ್ ಏನಿದೆ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಯಾರಾದರೂ ಬೇಕಿದ್ರೆ ಹೋಗಿ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಕಂಪ್ಲೀಟ್ ಸ್ಕ್ಯಾಮ್ ಏನಾಗಿದೆ ಅಂತಂದೇಳಿ ನೀವು ಕಂಪ್ಲೀಟ್ ಆಗೋದನ್ನು ಓದ್ಕೋಬೋದು. ಏಪ್ರಿಲ್ 26 ಸೆಬಿ ಏನು ಮಾಡುತ್ತೆ, ಅಶೋಕ್ ಮಹೇಶ್ವರಿ ಆ್ಯಂಡ್ ಅಸೋಸಿಯೇಟ್ಸ್ನ ಇವ್ರನ್ನೇನು ಮಾಡುತ್ತೆ, ಇವ್ರ ಹತ್ರ ಇರೋ ₹1,30,00,000 ಇವರು ಸೀಸ್ ಮಾಡ್ತಾರೆ. ಇವ್ರು ಮಾಡಿರೋದು ಫ್ರಂಟ್ ರನ್ನಿಂಗ್. ಸೊ ಇವ್ರು ಮಾಡೋರು ಫ್ರಂಟ್ ರನ್ನಿಂಗ್ ಯಾವ್ಯಾವೆಲ್ಲ ಸ್ಟಾಕ್ಗಳಲ್ಲಿ ಫ್ರಂಟ್ ರನ್ನಿಂಗ್ ಮಾಡಿದ್ದಾರೆ, ಯಾವ ಸ್ಟಾಕ್ಗಳಲ್ಲಿ ಇವ್ರು ಎಷ್ಟು ದುಡ್ಡು ಮಾಡಿದ್ದಾರೆ ಅಂತಂದೇಳಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಒಂದೊಂದೇ ಇಲ್ಲಿ ಬರ್ತಾ ಹೋಗುತ್ತೆ, ನೋಡ್ತಾ ಹೋಗಿ. ವಿಪ್ರೋ ಸ್ಟಾಕಲ್ಲಿ ಇವರು ಶಾರ್ಟ್ ಸೆಲ್ಲಿಂಗ್ ಮಾಡೋದಕ್ಕೆ ಒಂದು ಕಾಲ್ನ ಕೊಡ್ತಾರೆ. ಸೊ ಶಾರ್ಟ್ ಸೆಲ್ಲಿಂಗ್ ಅಂತಂದರೆ ಮುಂಚೆನೇ ಶೇರ್ನ ನಾವು ಸೆಲ್ ಮಾಡೋದು, ಅಂದರೆ ಬ್ರೋಕರ್ ಹತ್ರ ಬಾರೋ ಮಾಡ್ಕೊಳ್ಳೋದು, ಆಮೇಲೆ ಅದನ್ನು ಬೈ ಮಾಡ್ಕೊಳ್ಳೋದು. ಸೊ ಇದಕ್ಕೆ ನಾವೇನು ಕರಿತೀವಿ, ಶಾರ್ಟ್ ಸೆಲ್. ಅಂದರೆ ಶೇರ್ ಪ್ರೈಸು ₹100 ಅಂದ್ಕೊಳ್ಳಿ. ಆ ₹100 ಇರೋ ಶೇರ್ ಪ್ರೈಸು ಇದು ಇನ್ನೂ 80ಕ್ಕೆ ಬರುತ್ತೆ ಅಥವಾ 90ಕ್ಕೆ ಬರುತ್ತೆ, 70ಕ್ಕೆ ಹೋಗುತ್ತೆ ಅಂತ ಹೇಳೋದಕ್ಕೆ ನಾವೇನಂತ ಕರಿತೀವಿ, ಅಲ್ಲಿವರೆಗೂ ಬೀಳುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ನಾವು ಶಾರ್ಟ್ ಸೆಲ್ನ ಮಾಡ್ತೀವಿ. ಸೊ ಇದಕ್ಕೆ ಶಾರ್ಟ್ ಸೆಲ್ ಅಂತ ಕರೀತಾರೆ. ಸೊ ಇದರಲ್ಲಿ ಏನಾಗುತ್ತೆ, ಇವರು ವಿಪ್ರೋನ ಒಂದು ಶಾರ್ಟ್ ಸೆಲ್ಲಿಂಗ್ ಕೊಡ್ತಾರೆ. ಅದರಲ್ಲಿ ಏನಿಲ್ಲ ಅಂದರೆ ಹೆಚ್ಚು ಕಡಿಮೆ ಒಂದು 49,000 ಆ ಥರ ಪ್ರಾಫಿಟ್ ಮಾಡ್ತಾರೆ. ಅದಾದಮೇಲೆ TV ಟುಡೇ ಅನ್ನೋ ಒಂದು ಸ್ಟಾಕಲ್ಲಿ ಇವರು ಕಾಲ್ ಕೊಡ್ತಾರೆ. ಅದರಲ್ಲೂ ಹೆಚ್ಚು ಕಡಿಮೆ ಇವರು ಒಂದು 2 ಲಕ್ಷ ಹತ್ರ ಪ್ರಾಫಿಟ್ ಮಾಡ್ತಾರೆ. ICICI ಪ್ರುಡೆನ್ಷಿಯಲ್ಲು, ಟಾಟಾ ಸ್ಟೀಲು, NITT, ಸೊ SBI ಬ್ಯಾಂಕು. ಸೊ ಇದೇ ರೀತಿ ಸುಮಾರು ಸ್ಟಾಕ್ಸ್ಗಳನ್ನು ಇವರು ಈ ಅಶೋಕ್ ಮಹೇಶ್ವರನ್ ಏನು ಮಾಡ್ತಾರೆ, ಸೊ ಫ್ರಂಟ್ ರನ್ನಿಂಗ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಗೊತ್ತು ಎಲ್ಲಿ ಬಿಗ್ ಕ್ಲೈಂಟ್ಸ್ಗಳು, ಎಲ್ಲಿ ಇನ್ವೆಸ್ಟರ್ಸು ಅಲ್ಲಿ ದೊಡ್ಡ ಹ್ಯೂಜ್ ಕ್ವಾಂಟಿಟಿ ಬರ್ತಾ ಇದೆ, ಹ್ಯೂಜ್ ಬೈಯಿಂಗ್ ಬರ್ತಾ ಇದೆ ಅಥವಾ ಹ್ಯೂಜ್ ಸೆಲ್ಲಿಂಗ್ ಬರ್ತಾ ಇದೆ ಅಂತ ಗೊತ್ತಾದಾಗ ಇಮಿಡಿಯೇಟ್ ಅದನ್ನು ಅವರು ಕಾಲ್ಸ್ಗಳನ್ನು ಅವರ ಒಂದು ಬೇರೆ ಅಸೋಸಿಯೇಟ್ಸ್ ಏನಿರ್ತಾರೆ ಅವ್ರ ಜೊತೆಗೆ ಈ ಕಾಲ್ಸ್ನ ಅವರು ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಫ್ರಂಟ್ ರನ್ನಿಂಗ್ ಆಗಿಬಿಟ್ಟು ಸುಮಾರು ₹1,30,00,000 ಇವ್ರು ಮಾಡಿದ್ದಾರೆ. ಸೊ ಇಲ್ಲಿ ₹1,30,00,000 ಇವ್ರಿಗೆ ಬಂದಿರೋಂತಹ ಒಂದು ಪ್ರಾಫಿಟ್ಸ್, ಅದು ಇವ್ರಿಗೆ ಬಂದಿರೋದು. ಸೊ ಟೋಟಲ್ ಎಷ್ಟು ಅಮೌಂಟ್ ಮಾಡಿದ್ದಾರೆ ಅದು ಡಿವೈಡ್ ಆಗಿರೋದು, ಅದರಲ್ಲಿ ಇವ್ರಿಗೆ ಬಂದಿರೋದು ₹1,30,00,000. ಹಾಗಿದ್ರೆ ನಿಮ್ಮ ಸ್ಟಾರ್ಟಿಂಗ್ ನಾನು ಹೇಳಿದೆ ಇಲ್ಲಿ ₹5 ಇಟ್ಕೊಂಡು ಒಂದು ಸ್ಕ್ಯಾಮ್ ಮಾಡಿದ್ರು ಅಂತಂದೇಳಿ. ಹಾಗಿದ್ರೆ ಇದು ₹5 ಕತೆ ಏನು? ಇಲ್ಲಿ ₹5 ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಇವ್ರೇನು ಕೊಡ್ತಿರೋ ಕಾಲ್ಸ್ಗಳಿಂದ ಏನು ಕ್ಲೈಂಟ್ಸ್ಗಳು ಪ್ರಾಫಿಟ್ ಮಾಡ್ತಾ ಇದ್ರು, ಆ ಪ್ರಾಫಿಟ್ನ ಇವರು ಏನು ಮಾಡ್ತದಂದರೆ ಕ್ಯಾಶಲ್ಲಿ ತೊಗೊಳ್ತಾ ಇದ್ರು. ಸೊ ಈಗ ಏನಾಗುತ್ತೆ ಅಂತಂದರೆ, ನಾವು ಏನಾದರೂ ಒಂದು ಮನಿನ ನಾವು ತುಂಬ ಟ್ರಾನ್ಸ್ಫರ್ ಮಾಡ್ಕೊಳ್ತಾ, ಅಂದರೆ ಈಗ ಹೆವಿ ಅಮೌಂಟ್ಗಳನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀವಿ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ 5 ಲಕ್ಷ, 10 ಲಕ್ಷ, 20 ಲಕ್ಷ, 50 ಲಕ್ಷ ಈ ಥರ ಟ್ರಾನ್ಸ್ಫರ್ ಹಂಗೆ ಆಗ್ತಾ ಇದೆ ಅಂತಂದಾಗ ಅದು ಆಬ್ವಿಯಸ್ಲಿ ಇನ್ಕಮ್ ಟ್ಯಾಕ್ಸ್ ಕಣ್ಣಿಗೆ ಅದು ಕಾಣ್ತಾ ಹೋಗುತ್ತೆ. ಯಾಕಂದರೆ ಈ ಮನುಷ್ಯಂದು ಏನು ಟ್ರಾನ್ಸಾಕ್ಷನ್ ಇಲ್ಲ, ಈ ಒಂದು ವರ್ಷ ಟ್ರಾನ್ಸಾಕ್ಷನ್ ಬಂದುಬಿಟ್ಟು 2 ಲಕ್ಷ 3 ಲಕ್ಷ ಇದೆ, ಇದೇನು 50 ಲಕ್ಷ ಬಂದಿದೆ ಅಂತಂದ್ರೆ ಆಬ್ವಿಯಸ್ಲಿ ಅದು ಟ್ರೇಸ್ ಆಗುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ಅವ್ರೇನು ಮಾಡ್ತಾರೆ, ಅದು ಬೆಸ್ಟ್ ವೇ ಯಾವುದು, ಕ್ಯಾಶ್. ನೋಡಿ, ಕ್ಯಾಶಲ್ಲಿ ವ್ಯವಹಾರ ಆಗೋದ್ರಿಂದ ತುಂಬ ಒಂದು ಇದು ಏನಂತಂದರೆ ಒಂದು ಚಾನ್ಸ್ ಸಿಗುತ್ತೆ ಒಂದು ಬ್ಲ್ಯಾಕ್ ಮನಿ ಮಾಡೋದಕ್ಕೆ.
ಅದೇ ರೀತಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಆ 5 ರೂಪಾಯಿನ ನೋಟ್ ಇಟ್ಕೊಂಡು ಆ ಕಡೆಯಿಂದ ಅವ್ರು ಏನು ಮಾಡ್ತಾನೆ, ಆ ಅಶೋಕ್ ಮಹೇಶ್ವರನ ಒಂದು ಟೆಲಿಗ್ರಾಮಲ್ಲಿ ಒಂದು ಫೋಟೋ ಕಳಿಸ್ತಾನೆ. ಆ 5 ರೂಪಾಯಿ ನೋಟಲ್ಲಿ ಒಂದು ಸೀರೀಸ್ ನಂಬರ್ ಇರುತ್ತೆ. ಆ ನಂಬರ್ನಿಂದ ಫೋಟೋ ಕಳಿಸಿದಾಗ ಮುಂದಿರೋ ಇನ್ನೊಬ್ಬ ವ್ಯಕ್ತಿಗೆ ಆ ನೋಟ್ನ ಕೊಟ್ಬಿಟ್ಟು ನೀನು ಹೋಗಿ ಇಂಥ ಜಾಗದಲ್ಲಿ ಆ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಂಡು ಬಾ ಅಂತಂದೇಳಿ. ಸೊ ಇದಂತ ಸೇಮ್ ಇಟ್ ವರ್ಕ್ಸ್ ಆ್ಯಸ್ ಅ ಹವಾಲಾ ನೆಟ್ವರ್ಕ್. ಸೊ ಹವಾಲಾ ನೆಟ್ವರ್ಕಲ್ಲಿ ಏನಾಗುತ್ತೆ, ಇದೇ ಥರನೇ ನೋಟ್ ಸೀರೀಸ್ಗಳನ್ನ ಕೊಟ್ಬಿಟ್ಟು ಸೊ ಹೋಗಿ ಹವಾಲಾ ಇದನ್ನು ಮಾಡ್ತಾರಲ್ವ, ಸೊ ಅದೇ ಥರನೇ ಇಲ್ಲೂ ಒಂದು ಉಪಯೋಗಿಸ್ಕೊಳ್ತಾರೆ. ಆ ನೋಟ್ನ ಕೊಟ್ಬಿಟ್ಟು ಇವ್ರೇನು ಮಾಡ್ತಾರೆ, ಪ್ರತಿ ಸಲನೂ ಆ ಸೀರೀಸ್ ನಂಬರ್ ನೋಡೋದು, ಮ್ಯಾಚ್ ಆದ ತಕ್ಷಣ ಇಮಿಡಿಯೇಟಾಗಿ ಅವ್ರಿಗೆ ಕ್ಯಾಶ್ನ ಬೈ ಕ್ಯಾಶ್ ಅದನ್ನು ಕೊಡ್ತಾ ಹೋಗ್ತಾರೆ. ಈ ರೀತಿಯಿಂದ ಈ ಸ್ಕ್ಯಾಮ್ ಕಂಪ್ಲೀಟಾಗಿ ನಡ್ಕೊತಾ ಬಂತು. ಸೊ ಹಾಗಾಗಿ ಈ ಸ್ಕ್ಯಾಮಲ್ಲಿ 1,30,00,000 ಅವ್ರು ದುಡಿದ್ರು. ಸೆಬಿ ಕಣ್ಣಿಗೆ ಇದು ಬಿದ್ದಾಗ ಸೊ ಸೆಬಿ ಇದನ್ನು ಕ್ಲೀನಾಗಿ ಅನಲೈಸ್ ಮಾಡಿ ಎಲ್ಲಿದೆ, ಆಮೇಲೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಆಮೇಲೆ ಸೆಬಿಗೆ ಇಲ್ಲೊಂದು ಮೇನ್ ಅಡ್ವಾಂಟೇಜ್ ಆಗಿರೋದ್ರಿಂದ ಯಾರಿಗೆಲ್ಲ ಕ್ಲೈಂಟ್ಸಿಗೆ ಕಾಲ್ಸ್ ಕೊಟ್ಟಿದ್ದಾರೆ ಅದನ್ನು ಟ್ರೇಸ್ ಮಾಡಿದಾಗ ಅವ್ರ IP ಅಡ್ರೆಸ್ ಎಲ್ಲ ಸಿಕ್ಕಿರುತ್ತೆ. ಕಾಮನಾಗಿ ನಾವೀಗ ನಾನು ಈ ಬೇರೆ ಯಾವ್ದೋ ಒಂದು ಪ್ಲೇಸಲ್ಲಿ ಇದ್ದೀನಿ ಅಂತಂದಾಗ ನಾನು ಲೊಕೇಶನ್ ನೋಡಿದಾಗ ಸೊ ಅಲ್ಲೊಂದು IP ಅಡ್ರೆಸ್ ಅಂತ ಬರುತ್ತೆ. ಆ IP ಅಡ್ರೆಸ್ ಮುಖಾಂತರ ಇವ್ರೇನು ಮಾಡ್ತಾರೆ, ಅವ್ರಿಗೆ ಟ್ರೇಸ್ ಮಾಡ್ತಾರೆ. ಸೊ ಫೈನಲಾಗಿ ಯಾರ್ಯಾರೆಲ್ಲ ಈ ಕಾಲ್ಸ್ಗಳನ್ನ ತೊಗೊಂಡು ಟ್ರೇಡ್ ಮಾಡಿದ್ದಾರೆ ಸೊ ಅವ್ರನ್ನೆಲ್ಲ ಇದನ್ನು ಮಾಡಿಬಿಟ್ಟು ಆ ಅಮೌಂಟ್ ಏನಿದೆ ಅದನ್ನು ವಶಪಡಿಸ್ಕೊಂಡಿದ್ದಾರೆ. ಈ ಥರದ ಸ್ಕ್ಯಾಮ್ಗಳು ಸುಮಾರು ಆಗ್ತಾ ಹೋಗುತ್ತೆ. ಇದನ್ನು ಸೆಬಿ ಏನು ಮಾಡ್ತಾರೆ, ಆ ಅಮೌಂಟ್ನ ಸೀಸ್ ಮಾಡ್ತಾರೆ, ಕೆಲವೊಂದ್ಸಲ ಸೆಟಲ್ಮೆಂಟ್ ಮಾಡ್ಕೊಳ್ತಾರೆ. ಫೈನಲಾಗಿ ಈ ಥರದ ಕೇಸ್ಗಳು ಸುಮಾರು ಈ ಥರ ಆಗ್ತಾನೇ ಇದೆ. ಎಂಡೇ ಇಲ್ಲ ಈ ಥರದ ಸ್ಟೋರಿಗಳಿಗೆ. ಆ ಥರ ನೋಡಿದ್ರೆ ಸುಮಾರು ವಿಡಿಯೋಸ್ಗಳು ಬರ್ತಾ ಹೋಗುತ್ತೆ. ಏನಾದರೂ ಒಂದು ಸ್ಟಾಕಲ್ಲಿ ಮ್ಯಾನಿಪುಲೇಷನ್ ಆಗಿದೆ, ವಾಲ್ಯೂಮ್ ಸಿಕ್ಕಾಪಟ್ಟೆ ರೈಸ್ ಮಾಡಿದ್ದಾರೆ, ಈ ಥರದ್ದೆಲ್ಲ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ. ಸೊ ಇದರಿಂದ ನೀವು ಹುಷಾರಾಗಿರಿ. ಈ ಥರದ ಸ್ಕ್ಯಾಮ್ಗಳನ್ನ ತಿಳ್ಕೊಳ್ಳೋದು ನಿಮಗೂ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ನೀವು ಬ್ಲೈಂಡಾಗಿ ಇತ್ತೀಚಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟು, ನಾನು ಮುಂಚೆ ಒಂದು ವಿಡಿಯೋ ಮಾಡಿದಾಗೆ ಎಲ್ಲರೂ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು, ಕಲಿಬೇಕು, ಮಾಡಬೇಕು, ಹಂಗೆ ಹಿಂಗಂತ ಏನೇನೆಲ್ಲ ಹೇಳ್ತಾ ಜನರಿಗೆ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು ಅಂತಂದರೆ ನೀವು ಕಲೀರಿ ಸ್ಟಾಕ್ ಮಾರ್ಕೆಟ್ನ, ಏನಂತ ಅರ್ಥ ಮಾಡ್ಕೊಳ್ಳಿ. ಹಾಗೇನೆ ಅದ್ರ ಪ್ಲಸ್ಸು ಮೈನಸ್ಸು ಎರಡನ್ನೂ ನೋಡಿ. ಬರೀ ಓನ್ಲಿ ಪ್ಲಸ್ಸೇ ನೋಡ್ತಾ ಇದ್ದೀನಿ, ಓನ್ಲಿ ನಮ್ಗೆ ಪ್ರಾಫಿಟ್ಸೇ ಕಾಣ್ತಾ ಇದೆ ಅಂದರೆ ಲಾಸ್ ಕಡೆ ನೋಡೋದು ಯಾರು? ಸೊ ಇದು ಎರಡನ್ನೂ ನೋಡಬೇಕಾಗತ್ತೆ. ಅದ್ರ ಜೊತೆಗೆ ಸ್ಟಾಕ್ ಮಾರ್ಕೆಟಲ್ಲಿ ಏನಾಗ್ತಾ ಇದೆ, ಸ್ಟಾಕ್ ಬ್ರೋಕರ್ಗಳು ಏನು ಮಾಡ್ತಾರೆ, ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಸ್ಟಾಕ್ ಬ್ರೋಕರ್ಗಳೇ ಈ ಸ್ಕ್ಯಾಮ್ನ ಮಾಡಿದ್ದಾರೆ, ಫ್ರಂಟ್ ರನ್ನಿಂಗ್ ಮಾಡಿದ್ದಾರೆ ಕೆಲವೊಂದು ಸ್ಟಾಕ್ಗಳನ್ನು. ಸೊ ಅದರಿಂದನೇ ಇದು ಸೆಬಿಗೆ ಬಂದಿರೋದು ಹಾಗೂ ಇವರೆಲ್ಲ ಸಿಗ್ಬಿದ್ದಿರೋದು. ನಿಮಗೇನಾದರೂ ಈ ಪರ್ಟಿಕ್ಯುಲರ್ ಸ್ಕ್ಯಾಮ್ ಬಗ್ಗೆ ಇನ್ನೂ ಕ್ಲೀನಾಗಿ ಏನಾದರೂ ನಿಮಗೆ ಓದಬೇಕು ಅಂತ ಇತ್ತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು PDF ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು ಡೈರೆಕ್ಟಾಗಿ. ಅದರಲ್ಲೊಂದು 77 ಪೇಜಿಂದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಆ ರಿಪೋರ್ಟ್ನ ನೀವು ಓದ್ಬೋದು. ಇದೇ ರೀತಿ ನಾನು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.